ಸ್ಟೇಡಿಯಂ ಕಾಲ್ತುಳಿತ ಕೇಸ್, ಗಾಯಾಳುಗಳ ಹೇಳಿಕೆ ದಾಖಲು. ಸಿಐಡಿ ಮುಂದೆ ಕೆಎಸ್ಸಿಎ ಮಾಜಿ ಪದಾಧಿಕಾರಿಗಳು ಹಾಜರು. ಕಾಲ್ತುಳಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಒಂದ್ ಕಡೆ ಸಿಐಡಿ, ಮತ್ತೊಂದು ಕಡೆ ನ್ಯಾಯಾಂಗ, ಮಗದೊಂದೆಡೆ ಮ್ಯಾಜಿಸ್ಟೀರಿಯಲ್ ತನಿಖೆ ಚುರುಕುಗೊಂಡಿದೆ. ಇವತ್ತು ಗಾಯಾಳುಗಳು ಬೆಂಗಳೂರಿನ ಡಿಸಿ ಕಚೇರಿಗೆ ತೆರಳಿ ಹೇಳಿಕೆ ದಾಖಲಿಸಿದ್ದಾರೆ. ಕುತ್ತಿಗೆಗೆ ಬೆಲ್ಟ್ ಧರಿಸಿಕೊಂಡೇ ಬಂದ ಗಾಯಾಳು ಅಂದು ಏನಾಯಿತು ಅನ್ನೋದನ್ನ ವಿವರಿಸಿದ್ದಾರೆ. I was stuck in, my leg was stuck in between the barricade. Okay. I think it's better now. Public logo. I think it was around 20-30. Purely our negligence ಅನ್ಸುತ್ತೆ. Sir, management could have been better, sir. Actually ಓವರ್ ಕ್ರೌಡ್ ಆಗಿತ್ತು. ಗೇಟ್ ನಂಬರ್ 1 ಅಲ್ಲಿ ಅರೌಂಡ್ 1000 ಪೀಪಲ್ಸ್ ತನಕ ವೇಟ್ ಮಾಡ್ತಿದ್ರು ಗೇಟ್ ಓಪನ್ ಆಗಲಿ ಅಂತ. ಓಪನ್ ಆಗಿದ ತಕ್ಷಣ ರಶ್ ಮಾಡಿದ್ರು ಎಲ್ಲ ಇನ್ಸೈಡ್ ಹೋಗೋದಕ್ಕೆ. ಕುಂಭಮೇಳ ಕಾಲ್ತುಳಿತದ ಬಳಿ ಯೋಗಿ ರಾಜೀನಾಮೆ ಕೊಟ್ರ? ಖರ್ಗೆ ಪ್ರಶ್ನೆ. ಕುಂಭಮೇಳದಲ್ಲಿ ಇದು ಕೊಟ್ಟರು, ನಾನು ಅದಕ್ಕೆ ಹೇಳೋದಿಲ್ಲ. ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು, ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ ಅಲ್ಲಿ. ನನಗೆ ಬೈದ್ರು ಅವಾಗ. ಈಗ ಅವ್ರು ಕೊಟ್ಟರು ರಾಜೀನಾಮೆ. ವಿಕ್ಟ್ರಿ ಪರೇಡ್ ಮಾಡ್ಕೊಂಡಿದ್ರು, ಎಲ್ಲ ಕಡೆ ಚೆದ್ರೋಗಿರೋರು ಜನ. ಇವ್ರನ್ನ ಮೆರಗಿಸ್ಕೊಳ್ಳೋಕ್ಕೆ, ಇವ್ರನ್ನ ಮೆರೆಸ್ಲಿಕ್ಕೆ ಇವ್ರು ನೇರವಾಗಿ ವಿಧಾನಸೌಧದ ಮುಂದೆ ಕೇಸ್ ಎರಡು ಕಡೆ ಯಾಕೆ ಇದನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರ ಮುಂದಾಗಿದೆ ಅಂದ್ರೆ ಯಾರು ಹೊಣೆ? ಮುಖ್ಯಮಂತ್ರಿ ಹೊಣೆ. ಈ ಎಲ್ಲ ಗದ್ದಲದ ನಡುವೆ ಆರ್ಸಿಬಿ ಫ್ರಾಂಚೈಸಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖರೀದಿ ಮಾಡ್ತಾರೆ ಅನ್ನೋ ವದಂತಿ ಹಬ್ಬಿತ್ತು. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್, ನನಗೆ ಆರ್ಸಿಬಿ ಯಾಕೆ ಬೇಕು ಅಂತ ಪ್ರಶ್ನಿಸಿದ್ದಾರೆ. Not a mad man. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink Royal Challenge also. ಆರೋಪಿಗಳ ಬಂಧನ ಕಾನೂನು ಬಾಹಿರವಲ್ಲ, ಎಜಿ ವಾದ. ಇತ್ತ ಬಂಧನ ಕಾನೂನು ಬಾಹಿರವೆಂದು ಬಿಡುಗಡೆ ಕೋರಿ ಆರೋಪಿಗಳು ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯು ಕೋರ್ಟ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಆರ್ಸಿಬಿ ಯಾವುದೇ ಅನುಮತಿ ಪಡೆದಿರಲಿಲ್ಲ. ಸಂಪೂರ್ಣ ಕಾರ್ಯಕ್ರಮವೇ ಕಾನೂನು ಬಾಹಿರ. ಆರ್ಸಿಬಿಯ ಟ್ವೀಟ್ಗಳಿಂದಾಗಿ ಜನದಟ್ಟಣೆ ಉಂಟಾಗಿ 11 ಸಾವು ಸಂಭವಿಸಿದೆ. ಜೂನ್ 6ರಂದು ಬೆಳಗ್ಗೆ ನಿಖಿಲ್ ಸೋಸಲೆ ಬಂಧನವಾಗಿದೆ. ಬೆಳಗ್ಗೆ 3:30ಕ್ಕೆ ವಶಕ್ಕೆ ಪಡೆದು 4:30ಕ್ಕೆ ಬಂಧಿಸಲಾಗಿದೆ. ಅರೆಸ್ಟ್ ಮೆಮೊ ಬಂಧನಕ್ಕೆ ಕಾರಣ ಎಲ್ಲವನ್ನೂ ನೀಡಲಾಗಿದೆ. ಅರೆಸ್ಟ್ ಮೆಮೊಗೆ ನಿಖಿಲ್ ಪತ್ನಿಯು ಸಹಿ ಮಾಡಿದ್ದಾರೆ. 12 ಅಂಶಗಳನ್ನು ಬಂಧನಕ್ಕೆ ಕಾರಣವಾಗಿ ನೀಡಲಾಗಿದೆ. ಸಿಎಂ ಸೂಚನೆ ಮೇರೆಗೆ ಆರೋಪಿಗಳನ್ನ ಬಂಧಿಸಿರೋದು ಕಾನೂನು ಬಾಹಿರ. ಬಂಧಿಸುವಂತೆ ಸಿಎಂ ಸುದ್ದಿಗೋಷ್ಠಿಯಲ್ಲೇ ಸೂಚಿಸಿರುವ ಬಗ್ಗೆ ಮಾಧ್ಯಮಗಳಲ್ಲಿ ನೇರ ಪ್ರಸಾರದ ವರದಿ ಕೋರ್ಟ್ಗೆ ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಬರುವಂತೆ ಸಿಎಂ ಡಿಸಿಎಂ ಖುದ್ದು ಆಹ್ವಾನವನ್ನ ನೀಡಿದ್ದಾರೆ. ಅವರ ಮೇಲೆಯೂ ಕ್ರಮವಾಗಿಲ್ಲ. ಬಂಧಿಸುವಾಗಲೇ ಬಂಧನದ ಕಾರಣಗಳನ್ನ ನೀಡಬೇಕು, ಆದ್ರೆ ಕಾರಣ ನೀಡಿಲ್ಲ. ಬಂಧನದ ಲಿಖಿತ ಕಾರಣದಲ್ಲಿಯೂ ಸಮಯ ಉಲ್ಲೇಖಿಸಿಲ್ಲ. ಹೀಗಾಗಿ ಬಂಧನವೇ ಕಾನೂನು ಬಾಹಿರ ಎಂದು ವಾದ ಮಂಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠ ಮಧ್ಯಂತರ ಜಾಮೀನು ಬಗ್ಗೆ ತಮ್ಮ ಆದೇಶವನ್ನ ನಾಳೆ ಮಧ್ಯಾಹ್ನ 2:30ಕ್ಕೆ ಪ್ರಕಟಿಸುವುದಾಗಿ ತಿಳಿಸಿದೆ. ಹೀಗಾಗಿ ಆರ್ಸಿಬಿ ಡಿಎನ್ಎಗೆ ಸೇರಿದ 4ರ ಭವಿಷ್ಯ ನಾಳೆ ತೀರ್ಮಾನವಾಗಲಿದೆ. ಮತ್ತೊಂದೆಡೆ ಕೆಎಸ್ಸಿಎಯ ಮಾಜಿ ಪದಾಧಿಕಾರಿಗಳು ಸಿಐಡಿ ಮುಂದೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.